ಹೋಗಣ. ಅದೇ ಸಾಕಮ್ಮ, ಮನೆ ಕೆಲಸದಳು ಅವಳು ಸರಿ ಇಲ್ಲ ಅನ್ಸುತ್ತೆ. ಬ್ಯಾರೆ ಯಾರನ್ನಾದ್ರೂ ಕರ್ಕೊಂಬರ್ಬೋದಾಯ್ತು. ನಮ್ಮ ಮನೆ ಗುಲಾಬಿ ಇದ್ದಾಳಲ್ಲ ಅಂತವಳನ್ನ ಯಾರನ್ನಾದ್ರೂ ಕರ್ಕೊಂಬರ್ಬೇಕಾಯ್ತು. ದಿಮಾಕ್ ಐತಿ ಇವಳಿಗೆ. ಆಮೇಲೆ ಏನಾನ ನಿಮ್ಮ ಮನೆಗೆ ಕದ್ಗಿತ್ಕೊಂಡು ಹೋದಾಳು ಹುಷಾರು. ಇವಳು ಬಾರಿ ಕಿಲಾಡಿದ್ದಂಗೆ ಕಾಣಿಸ್ತಾಳೆ ನನ್ಗೇನಾನ. ಏ ಜಂಬ ಇಲ್ಲ ಗಿಂಬ ಇಲ್ಲ, ನನ್ನ ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ. ಅಮ್ಮೋರಿ ಅಮ್ಮೋರಿ ಅಂತಾನ. ಯಾವ್ದು ಕೆಟ್ಟದ್ದು ಯಾವ್ದು ಒಳ್ಳೇದು ಅಂತಾನ ಎಲ್ಲ ನನಗೆ ಹೇಳ್ಕೊಡ್ತಾಳ ಅವಳು. ತುಂಬ ಬುದ್ಧಿವಂತೆ. ಹಂಗೆಲ್ಲ ಏನು ತಿಳ್ಕೊಂಬಕ್ ಹೋಗ್ಬೇಡ. ಏನಂದ್ರೆ ನೀನ್ ನೋಡಿಲ್ವಲ್ಲ ಅಚ್ಚ ಹಂಗೆ ಮಾತಾಡಿದಾಳ ಅಷ್ಟೇನಿ. ಬಾ ಸುಮ್ಮನೆ. ಆದ್ರೆ ನಿಮ್ಮ ಅಮ್ಮಗೆ ಜಾಸ್ತಿ ಬಿಡಮ್ಮ ಅಹಂಕಾರ. ನಮ್ಮ ಅಂತಕ್ ಬಂದು ಜಗಳ ಮಾಡೋತು. ಏನೋ ನಮ್ಮ ಮನೆ ನೋಡಕ್ ಬಂದೈತೇನೋ ಅಂತೇಳಿ ನಾನು ತಿಳ್ಕೊಂಡ್ರೆ ನಿಮ್ಮ ಅಮ್ಮಗೆ ಬಾಯಿಗೆ ಬಂದಂಗೆ ಮಾತಾಡೋತು. ನನ್ಗಂತೂ ಬೇಜಾರಾತಮ್ಮ. ಹೌದಾ, ನಮ್ಮಮ್ಮಯ್ಯ ಜಗಳ ಮಾಡ್ತಾ ಯಾಕೆ? ಯಾಕೂ ಇಲ್ಲ, ಸುಮ್ಮನೆ ನಾನು ಗುಲಾಬಿತಾಗ ಏನೋ ಹೇಳಿ ನಮ್ಮನೆ ಕೆಲ್ಸಕ್ಕೆ ಬಾರಿ ನಾನು ಜಾಸ್ತಿ ಸಂಬಳ ಕೊಡ್ತೀನಿ ನಿಮ್ಮ ಅಮ್ಮಯ್ಯ ನಿಮ್ಮ ಅಪ್ಪಯ್ಯ ಕೊಡೋದ್ಕಿನ್ನ ಅಂತ ಅಂದೆ. ಅದಕ್ಕೆ ಹಂಗೊಂದು ಹಿಂಗಂತಿ ಅಂತಮ್ಮ ನಿಮ್ಮ ಅಮ್ಮಯ್ಯ ಹೇಳತ್ತ. ಅಲ್ಲ ಏನೋ ಕೇಳಿವಮ್ಮ, ನಮ್ಮನೆ ಕೆಲ್ಸಕ್ಕೆ ಬರ್ತಾಳೇನೋ ನಾನು 100 ರೂಪಾಯಿ ಜಾಸ್ತಿ ಕೊಡ್ತೀನಿ ಅಂತಾನೆ. ಅದಕ್ಕೆ ಅವಳು ಬರಲ್ಲ ಅಂದ್ ಮಕ್ ಕೊಡ್ದಂಗೆ. ಅದನ್ನ ಹೋಗಿ ನಿಮ್ಮ ಅಮ್ಮಯ್ಯ ಹೇಳಿ ನಿಮ್ಮ ಅಮ್ಮಯ್ಯ ಬಂದು ಇಲ್ಲಿ ಭಯ ಮಾಡ್ತೈತಿ. ಹೋಗ್ಲಿ ಬಿಡ್ಸಾಕಮ್ಮ, ಈಗ ಯಾಕೆ ನನಗೆ ನಿಮ್ಮ ಮನೆ ಎಲ್ಲ ನೋಡ್ಬೇಕು ಅನಿಸ್ತೈತಿ. ಹಂಗೇನೆ ನಿನ್ಗೆ ನಿಧಿ ಹೆಂಗ್ ಸಿಕ್ತು ಅಂತಾನು ಆಮೇಲೆ ಹೇಳಿವಂತೆ. ಇದು ಮನೆ ಎಲ್ಲ ನೋಡ್ಕೊಂಬಂದು ಕುಕ್ಕಂತೀವಲ್ಲ ಅವಾಗ. ನಡಿ. ಸರಿ ಬಾ. ಅದೃಷ್ಟ ಅಂದ್ರೆ ಹಿಂಗಿರ್ಬೇಕಪ್ಪ. ಅದೃಷ್ಟ ಬಂದ್ರೆ ಸಾಕಮ್ಮಗ್ ಬಂತಲ್ಲ ಅದೃಷ್ಟ, ಆ ತರ ಬರ್ಬೇಕು ಜೀವನದಲ್ಲಿ. ಅಯ್ಯೋ ಮೈಸೂರು ಅರಮನೆ ನೋಡ್ದಂಗ ಅನಿಸ್ತೈತಿ ಈ ಮನೆ ನೋಡ್ತಾ ಇದ್ರೆ. ಬಾರಿ ನೇತ್ರ ಹೋಗೋಣ. ಮ್ಯಾಲೆಲ್ಲ ನೋಡ್ಕೊಂಡು ನಮ್ಮವು ಮನಿ ಕೆಮ್ಮವು ಮಂಚ ರೂಮು ಎಲ್ಲ ತೋರಿಸ್ತೀನಿ. ಬಾ, ಯಾಕೆ ಅಲ್ಲೇ ನಿಂತ್ಕೊಂಡೆ, ಬಾ. ಸರಿ ಬಂದೆ. ಬೋಡಕಯ್ಯ ನೀನ್ ಈ ಮನೆಗೆ ಮನೆ ಕೆಲಸ ಮಾಡಕ ಇದೆಯೇನು? ನೀನ್ ಯಾವಾಗ ಬಂದೆ ಇವ್ರ ಮನೆಗೆ? ಇದ್ಯಾವ್ದಪ್ಪ ಇದು? ಬೋಡಕಯ್ಯ ಅಂತೈತಿ. ಏನು ಈ ಪಿಳ್ಳಿಗೇನು ಬುದ್ಧಿ ಇಲ್ಲ ಅನ್ಸುತ್ತೆ, ಅದಕ್ಕೆ ಹಿಂಗ್ ಮಾತಾಡ್ತಾ ಐತಿ. ಒಳ್ಳೆ ಎಳೆ ಕಂದ ಮಾತಾಡ್ದಂಗೆ ಮಾತಾಡ್ತೈತಿ. ಬೋಡಕಯ್ಯ ಅಂತಾನ. ನೋಡ್ರ ನನ್ನೆ ಬೋಡಿ ಎಂಬದ ಹೆಂಗಿದ್ದಾಳು? ಯಾಕ ಬೋಡಕಯ್ಯ, ನಿನ್ ತಲೆ ಯಾಕೆ ಬೋಡ ಮಾಡ್ಕೊಂಡಿದೀಯಾ? ನಿನ್ ತಲೆ ಕೂರ್ಲಿಲ್ವೇನು? ಯಾಕ ಬೋಡಕಯ್ಯ? ಯಾರೇ ನೀನು? ನನ್ನ ಯಾಕೆ ಬೋಡಿ ಅಂತೀಯ? ಬೋಡಿ ಗಿಡಿ ಅಂತಂದ್ರೆ ಏನು ಇಲ್ಲ ನೋಡು, ಗುದ್ಬಿಡ್ತೀನಿ ಹಂಗೇನೆ. ಓ, ನನ್ನ ಸೇಳಕಯ್ಯ ಅನ್ನು, ಬೊಡಕಯ್ಯ ಅಲ್ಲ ಅಂಬದು. ನನ್ನ ಹೆಸರು ಸೇಳಮ್ಮ ಅಂತಾರ. ಸೇಳು ಅದೇನೇ ಎಲ್ಲ ಕುರಂಬಳೆಗೂ ಅಂಬಳೆಗೂ ಸೌದೆಗೂ ಎಲ್ಲ ಇರ್ತಾವಲ್ಲ, ಆ ಸೇಳು ಅಂತ ಹೆಸರು ಕೇಳಿದ್ಯಾ ನೀನು? ಯಾಕೆ? ಅಯ್ಯೋ, ನಿನ್ನ ಹೆಸರೇ ಚೆನ್ನಾಗಿಲ್ಲಪ್ಪ. ಎಲ್ಲರೂ ಸೇಳಿ ಅಂತಾರೆ. ಒಂದೀಟು ಚೆನ್ನಾಗಿಲ್ಲ. ಬೋಡಿ ಎಂಬದ ಇನ್ನ ಚೆನ್ನಾಗೈತಿ. ಯಾಕಂದ್ರೆ ಎಲ್ಲ ಬೋಡಿ ಅಂತಾನ. ಸಣ್ಣ ಹುಡುಗರ್ನು ಆಮೇಲೆ ಗುಂಡು ಮಾಡಿಸ್ಕೊಂಡಿರೋರ್ನು ಎಲ್ಲಾರನು ಹಂಗೇ ಕರೀತಾರೆ. ಬೋಡಿ ಎಂಬದೇ ಚೆನ್ನಾಗೈತಿ, ಸೇಳಿ ಎಂಬದ ಏನ್ ಚೆನ್ನಾಗಿಲ್ಲ. ನಾನ್ ನಿನ್ನ ಇನ್ಮೇಲೆ ಬೋಡಕಯ್ಯ ಅಂತಾನೆ ಕರಿತೀನಿ. ನಮ್ಮೂರಿಗೆ ಯಾರನ್ನ ಬೋಡ ಹಾಕ್ತಾರಲ್ಲ, ಎಲ್ಗನ ಹೋಗಿ ದೇವ್ರಿಗೆ ಹೋಗಿ ಬೋಡ ಹಾಕಿ ಬರ್ತಾರಲ್ಲ, ಅವ್ರನ್ನ ನಾವೆಲ್ಲರೂ ಆಡ್ಕೊಂತೀವಿ. ನಾನು, ಮಂಜ, ರಂಗ, ಆಮೇಲೆ ನಮ್ ಕಾವೇರಿ ಎಲ್ಲರೂ. ಏನಂತಿ ಗೊತ್ತೇ ಅಕ್ಕ? ಏನಂತೀರಾ? ಬೋಡ್ ನಕ್ಕಣ್ಣ ನಾಯಿ ತಿಕ್ಕಣ್ಣ, ಬೋಡ್ ನಕ್ಕಣ್ಣ ನಾಯಿ ತಿಕ್ಕಣ್ಣ ಅಂತ ಅಂತೀವಿ. ನನಗೆ ತಲೆ ಕೊಟ್ಟಿ ಹಿಂಗಂತ ಹೇಳೋದು ಇಷ್ಟ. ನಿನ್ ಬೋಡ್ ತಲೆನ ಕೊಟ್ಲ ನಾನು? ಏಯ್, ಯಾವಳೆ ನೀನು? ನನ್ನ ತಲೆ ಯಾಕೆ ಕೊಡ್ತೀಯಾ? ತೆಗಿತೀಯ ಇಲ್ವ? ಈಗ ಬಿಡ್ತೀನಿ ನೋಡಿವಾಗ. ಬೋಡ್ ನಕ್ಕಣ್ಣ ನಾಯಿ ತಿಕ್ಕಣ್ಣ ಅಂತೆ. ನಾನು ಯಾಕೆ ನೆಕ್ಲಿ? ಹೋಗಿ ನೀನೇ ನೆಕ್ಕೋಗಿ ಹೋಗಿ. ಬಿಡ್ತೀನಿ ನೋಡಿವಾಗ ಕದ್ದಿ. ಯಾಕೆ ಹೇಳು? ನಾನೇ ನಿನ್ನಂಗೆ ಓಡಾಗಿಲ್ವಲ್ಲ, ನೀನೇ ತಾನೆ ತಲೆ ಎಲ್ಲನ ನುಣ್ಣಗೆ ಮಾಡ್ಕೊಂಡು ಬೋರ್ಡಲ್ಲೇ ಮಾಡ್ಕೊಂಡಿರೋದು. ಅದಕ್ಕೆ ನೀನೇ ಹೋಗು, ನೆಕ್ಕೋಗು. ನನ್ಗೆ ಯಾಕೆ ಹೇಳ್ತೀಯ ಬೋಡಿ? ಇಲ್ಲ ಇವಳ ನನ್ನೇ ಬೋಡಿ ಅಂತೀಯ? ಏಯ್, ಬೋಡಿ ಗೀಡಿ ಅಂತಂದ್ರೆ ಏನು ಇಲ್ಲ ನೋಡು. ಇಲ್ಲಿಂದನ ಓಡಂಗ್ ಮಾಡ್ತೀನಿ, ಚಡ್ಡಿ ಬಿಚ್ಕೊಂಡು ಓಡಾಗಬೇಕು. ಓಹೋ, ನನ್ನ ಆಚ್ಕಟಾಗಿ ಅಕ್ಕಯ್ಯ ಅಂತ ಕರಿಯತ್ ಕಲ್ತ್ಕ. ಸೇಳಕ್ಕಯ್ಯ ಅಂತನ್ನು ಬಿಡ್ತೀನಿ ನೋಡಿವಾಗ. ಬೋಡಿ ಗೀಡಿ ಅಂತಂದ್ರೆ ಓಡಿಸ್ತೀನಿ. ಬಿಡ್ತೀಯ ಬಿಡಕ್ಕೇನು? ಅಪ್ಪನ ಮನೆ ಉಪ್ಪಿಟ್ಟಲ್ಲಮ್ಮ, ನಾನು ಬಿಡ್ತೀನಿ. ನೀನೇನ ನನ್ನೇನ ವಜೆಕ್ ಬಂದ್ರೆ ಅಷ್ಟೇನೆ. ನಿಮ್ ಬೋರ್ಡಲೆಗೆ ಯಾತನ ತಕೊಂಡು ಕೊಟ್ಟಿ ಎರಡು ಓಳಾಗಂಗ್ ಮಾಡ್ಬಿಡ್ತೀನಿ. ಎಳ್ನೀರ್ ಕೊಚ್ಚಂಗ್ ಮಾಡ್ಬಿಡ್ತೀನಿ ನಿನ್ ತಲೆನ. ನನ್ನೇನ ಹೊಡಿಯಕ್ ಬಂದ್ರೆ ಬೋಡಿ. ಅಯ್ಯೋ ನನ್ ತಲೆನ ಎರಡು ಓಳ್ ಮಾಡ್ತೀಯನಿ? ಏಯ್, ನೀನ್ ಮಾಡ್ತೀನಿ ನೋಡ್ತಾ ಇರಿ ಇವಾಗ. ನನ್ನೇ ವಜ್ಜಕ್ ಬತ್ತೀಯ ನೋಡಿವಾಗ ನೀನ್ ಹೆಂಗೆ ಬೀಳಿಸ್ತೀನಿ ಅಂತಾನ.
ಬೋಡಿ ಗಿಡಿ ಅಂತಂದ್ರೆ ನಾನೇನೋ ಸುಮ್ಮನಿರ್ತೀನಿ ಅನ್ಕೊಂಡಿದ್ಯೇನು ನೀನು ಅಂತಂಗೆ ಅನ್ನಿಸ್ಕೆಮಕ್ಕೆ ನೆಟ್ಟು ಮಾತಾಡ್ತಾರಲ್ಲ ಏನು ಇಲ್ಲ ಇಷ್ಟು ದೊಡ್ಡ ಕಚ್ಚೆ ಆದ್ರೂ ನನ್ನೇ ಬೋಡಿ ಅಂತಾಳೆ ಬೋಡಿ ಏನಿಲ್ಲ ಅಮ್ಮ ಇವಳು ಅವಳಲ್ಲ ಹಿಂಗ್ ಕಾಲಕ್ಕೆ ಜಾಡ್ಸೋದಿದ್ದಾಳೆ ಅಯ್ಯೋ ಅಮ್ಮೋರೆ ಅಮ್ಮೋರೆ ಬನ್ರಿ ಅಮ್ಮೋರೆ ಇವಳು ಯಾವಳು ಇವಳು ಪೆದ್ದಿ ಹಿಂಗ್ ಒದ್ಬಿಟ್ಲು ಕಾಲಾಗೆ ಅಯ್ಯೋ ನನ್ನ ಬೋರ್ಡಲ್ಲಿ ಅಯ್ಯಪ್ಪ ಉರಿತೈತೆ ಹಂಗೆ ಆಗ್ಬೇಕು ನನ್ನ ಒದ್ಯಕ್ಕೆ ಬರ್ತೀನಿ ಬೋಡಿ ಹೇಳಿ ಯಾಕೆ ಹಂಗ ಅರಿಸ್ಕೊಂಡೆ ಏನತ್ತೆ ನಿನ್ಗೆ ಯಾಕೆ ಹಂಗ್ ದಬ್ಬಮ್ಮಂಗ್ ಬಿದ್ದಂಗಾತ ಯಾಕನ ಏನತ್ತೆ ಅಯ್ಯೋ ಅಮ್ಮರೇ ಯಾವ್ದಿದ್ದು ಪೆದ್ದಿ ನನ್ನ ಕಾಲಕ್ಕೆ ಜಾಡ್ಸ್ವತ್ತೆ ಬೀಳಿಸ್ಬಿಡ್ತು ನನ್ನ ಬುಲ್ಡೆ ಎಲ್ಲ ಉರಿತೈತೆ ಮೊದ್ಲೇ ಬೋಡ್ದಲೆ ಅಯ್ಯೋ ಅವಳ ತಂಟಿಗೆ ಯಾಕೆ ಹೋದೆ ಅವಳು ಈ ಪೆದ್ದಿ ನನ್ನೇ ಬಿಟ್ಟಿಲ್ಲ ನನ್ನೇನೆ ಕತ್ತಿ ತಾಂಡು ಓಡಿಸ್ಕೊಂಬಂದಿದ್ಲು ಅವ್ರ ಮನೆಗೆ ಹೋದಾಗ ಒಂದ್ಸಲನ ನಾನು ಹೋದ್ರೆ ಹೋಗ್ಲಿ ಅಂತೇಳಿ ಬಿಟ್ಟಿದ್ದೀನಿ ಇದನ್ನ ನೀನ್ ಯಾಕೆ ಅವಳನ್ನ ಮಾತಾಡ್ಸಕ್ ಹೋಗಿದ್ದೆ ಸುಮ್ಮನೆ ಇರ್ಬೇಕೋ ಬೇಡವೋ ಅದು ಗೊತ್ತಾಗಲ್ಲ ಅದಕ್ಕೆ ಅಯ್ಯೋ ಅಮ್ಮರೇ ನನ್ನೇ ಬೋಡ್ ನಕ್ಕಣ್ಣ ನೈತಿಕ ನೆಕ್ಕಣ್ಣ ಅಂತೇಳಿ ಆಡ್ಕೊಂತಾಳೆ ಅದಕ್ಕೆ ನನಗೆ ಸಿಟ್ಟು ಬಂತು ಒದ್ಯನ ಅಂತ ಹೋದ್ರೆ ಕಾಲಾಗ ಜಾಡ್ಸು ಅದ್ಬಿಟ್ಲು ಯಮ್ಮ ಕಾಲು ಉಣಗ್ದಂಗಾತು ಬುಲ್ಡೇನು ಉರಿತೈತಿ ಬಿದ್ದು ಏಟ್ ಮಾಡ್ಕೊಂಡು ಮಂಚಕ್ಕೆ ತಗಲಿ ಯಪ್ಪ ಇವಳೇ ಅವಳು ಅಮ್ಮರೇ ಇಂಥವ್ರನ್ನೆಲ್ಲ ಮನೆಗೆ ಬಿಟ್ಕೊಂಬಕ್ ಹೋಗ್ಬೇಡ್ರಿ ಅಯ್ಯೋ ಅವಳು ನಮ್ಮೂರಿನ ಸಾವುಕಾರರ ಮಗಳು ಕಣಮ್ಮ ನೀನು ಅವಳು ಸಣ್ಣ ತಂಟಿಗೆ ಹೋಗ್ಬೇಡ ಅದಕ್ಕೊಂದಿಟ್ಟು ಬುದ್ಧಿ ಕಮ್ಮಿ ಹೆಂಗಂದ್ರೆ ಹಂಗೇನೆ ಸರಿಯಾಗಿ ಒದ್ದು ಬಿಡ್ತದು ನನ್ನೇ ಬಿಟ್ಟಿಲ್ಲ ಇನ್ನು ನೀನು ಬಿಡ್ತಾಳ ಅವಳು ಅವಳು ತಂಟಿಗೆ ಹೋಗ್ಬೇಡ ಸುಮ್ಮನಿರು ಅವಳು ಏನಾದರೂ ಅಂದ್ಕೊಂಬ್ಲಿ ಸುಮ್ಮನಿರು ಏನು ಬೈಯಕ್ಕೆ ಹೋಗ್ಬೇಡ ಬೈದ್ರೆ ಸಿಟ್ಟು ಬಂದ್ರೆ ಯಾಕಂತ ತಕೊಂಡು ಹಾಕ್ತಾಳೆ ಕೈ ಸಿಕ್ಕಿದ್ನಲ್ಲ ಆಮೇಲೆ ನೀನು ಬೋರ್ದಲ್ಲೇ ಮೊದಲೇ ಬುಲ್ಡೆ ಬಿಚ್ಕೊಂಬಂಗೆ ಒದ್ರು ಒದಿತಾಳ ಅವಳು ಹೇಳಕ್ಕಾಗಲ್ಲ ಅಂತೋಳ ಇವಳು ಅಂತೋಳ ಅಂತ ಕೇಳ್ತೀಯಲ್ಲ ನಾನು ಕೇಳು ಹೇಳ್ತೀನಿ ಇವಳ್ತಾಗೆ ನಾನು ಎಷ್ಟೋ ಸಲ ಅವಧಿ ತಿಂದಿದ್ದೀನಿ ಅದಕ್ಕೇನೆ ಇವಳ ಜಾಸ್ತಿ ಮಾತಾಡ್ತಾ ಇರೋದೇ ಒಳ್ಳೇದು ಹೋಗು ಯಾಕನ್ನ ತಿಂಡಿ ಮಾಡು ಅಂತ ಹೇಳಿದ್ನಲ್ಲ ಏನು ಮಾಡಿದ್ಯಾ ತಾಂಬರೋಗು ನೇತ್ರಮ್ಮನು ಇವಳು ಪೆದ್ದಿನೂ ತಿಂದು ಹೋಗ್ತಾರೆ ಹುಡುಗು ಸರಿ ಅಮ್ಮೋರೆ ಆಯ್ತು ಹೋಗಿ ತಾಂಬತ್ತೀನಿ ಏಪ್ಪ ಪದ್ದು ಅಲ್ಲ ಅವಳು ಹಂಗೆ ಕಾಲ ಗೊತ್ತು ಬೀಳ್ಸೋದು ಗೊತ್ತಾಗಲ್ಲ ನಿನಗೆ ನಡಿ ಕುಕ್ಕ ನಡಿ ಯಾಕೆ ಸಾಕಮ್ಮ ಏನು ಮಾಡಿದ್ಲು ನಮ್ಮ ಪದ್ದು ಅಯ್ಯೋ ಈ ನಿಮ್ಮ ಪದ್ದು ನೋಡಮ್ಮ ನಮ್ಮ ಮನೆ ಕೆಲಸ ಹೇಳಿನ ಕಾಲ ಗೊತ್ತು ಬೀಳ್ಸೈತಿ ಅದು ಮೊದಲೇ ಬೋರ್ದಲೆ ತಲೆ ಉರಿತೈತಿ ಅಂತಾನ ಅದು ಬಡ್ಕಂತೈತಿ ಪದ್ದು ಕಂಡರ್ ಮನೆಗೆ ಬಂದಾಗ ಹೆಂಗಿರ್ಬೇಕು ಅಂತ ಗೊತ್ತಾಗಲ್ಲ ನಿನ್ಗೆ ಸುಮ್ಮನೆ ಕುಕ್ಕ ಮಕ್ಕಾಗಲ್ವೇ ನಿನ್ಗೆ ಅವತ್ತಾಗ ಯಾಕೆ ಗುದ್ದಾಡಕ್ ಹೋಗಿದ್ದೆ ನೀನು ನಾನೇನು ಗುದ್ದಾಡಿಲ್ಲ ಆ ಒಕ್ಕೈನ ಬಂದಿದ್ದು ಬೋರ್ಡ್ ತಲೆ ಆಗಿತ್ತಲ್ಲ ಅದಕ್ಕೆ ಬೋರ್ಡ್ ನಕ್ಕಣ್ಣ ಅಂತಂದ್ರೆ ನನ್ನೇ ಒದ್ಯಕ್ ಬಂತು ಅದಕ್ಕೆ ನಾನು ಕಾಲಕ್ಕೆ ಜಾಡ್ಸೋದ್ದೆ ನನ್ನೇ ಒದ್ಯಕ್ ಬರ್ಬೇಕಾಗಿತ್ತು ಹೋಗ್ಲಿ ಬಿಡಮ್ಮ ನೇತ್ರಮ್ಮ ಕುಕ್ಕಳ್ರಿ ಸುಮ್ಮನೆ ಸರಿ ಕಣ್ ಸಾಕಯ್ಯ ಅದು ನಿಧಿ ಹೆಂಗ್ ಸಿಕ್ತು ನೀವ್ ಹೆಂಗ್ ಪೂಜೆ ಮಾಡಿರಿ ಎಲ್ಲ ನನಗೆ ಹೇಳ್ತೀಯಾ ಹೇಳ್ತೀನಿ ಇರು ಸೇಳಿ ಯಾತ ಕೇಸರಿ ಬಾತ ಯಾತ ಮಾಡ್ತಾ ಇದ್ದೀನಿ ಅಂದ್ಲು ತಾಂಬತ್ತಳಿರು ಸೇಳಿ ಆಗಿದ್ರೆ ತಾಂಬರೇ ಜಲ್ದು ಅಮ್ಮೋರೆ ತಾಂಬತ್ತೀನಿರ್ರಿ ಕೇಸರಿ ಬಾತ ನನಗೆ ಶಾಣೆ ಹಾಕ್ಯಂಬರಕ್ಕೆ ಅಲ್ಲ ಹಾಕ್ಯಂಬತ್ತಲ್ಲಿ ತಿಂಬಿವೆ ಅಂತೆ ಕೊಕ್ಕಳಮ್ಮ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ